ಸ್ಟ್ರೆಸ್ನ ನಾವು ಫಸ್ಟು ಪೇರೆಂಟ್ಸ್ ಆ್ಯಂಗಲಿಂದ ಸಾಲ್ವ್ ಮಾಡಬೇಕಾ ಇಲ್ಲ ಮಕ್ಕಳ ಆ್ಯಂಗಲಿಂದ ಸಾಲ್ವ್ ಮಾಡಬೇಕಾ? ರೂಟ್ ಕಾಸ್ ನೋಡೋಣ. ಇಬ್ರು ಸ್ಟ್ರೆಸ್ಡ್ ಔಟ್. ಇವಾಗ ಪೇರೆಂಟ್ಸ್ಗೂ ಕಷ್ಟ ಇದೆ. ಈಗಿನ ಮಕ್ಕಳನ್ನ ಇಷ್ಟು ಟೆಕ್ನಾಲಜಿಕಲಿ ಎಕ್ಸ್ಪೋಸ್ಡ್ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಪೇರೆಂಟ್ಸ್ಗೂ ಆಗ್ತಾ ಇಲ್ಲ. ದೇ ಆರ್ ಆಲ್ಸೋ ಕನ್ಫ್ಯೂಸ್ಡ್ ಅಂಡ್ ದೇ ಆರ್ ವರೀಡ್. ಬಿಕಾಸ್ ಹಿಂಗೆ ಆದ್ರೆ ಭವಿಷ್ಯ ಹೆಂಗೆ ಅಂತ. ಒಂದು ಸಾಮಾನ್ಯ ಕುಟುಂಬದ ಪೇರೆಂಟ್ ಇಂದ ಹಿಡಿದು ಶ್ರೀಮಂತ ಮನೆಯ ಕುಟುಂಬದ ಪೇರೆಂಟ್ಸ್ಗೂ ಇದು ಸೇಮ್ ಪ್ರಾಬ್ಲಮ್, ಇದು ಕಾಮನ್ ಪ್ರಾಬ್ಲಮ್. ಯಾಕಂದ್ರೆ ಶ್ರೀಮಂತರು ಅಂತಂದ್ರೆ ನಮ್ಮ ಮಕ್ಳು ಏನ್ ಬೇಕೋ ಮಾಡ್ಕೊಂಡು ಹೋಗ್ಲಿ ಅಂತೇನ್ ಬಿಡೋದಿಲ್ವಲ್ಲ. ಅವ್ರಿಗೂ ಬೇಕು ಅವ್ರ ಮಕ್ಕಳು ಸ್ಟ್ರಾಂಗ್ ಆಗಿ ಡೆವಲಪ್ ಆಗಬೇಕು ಅಂತ ಅನ್ನೋದು. ಇಲ್ಲಾಂದ್ರೆ ಅವ್ರು ಮಾಡಿಟ್ಟಿರೋದನ್ನೆಲ್ಲ ನಡೆಸ್ಕೊಂಡು ಹೋಗೋಕ್ಕಾದ್ರೂ ಬೇಕಲ್ಲ ಅವ್ರಿಗೆ. ಸೊ ಈ ಚಾಲೆಂಜ್ ಇದೆ. ಮಕ್ಳಿಗೂ ನೀವು ಹೇಳ್ದಂಗೆ ಕಂಟಿನ್ಯೂಸ್ ಆಗಿ ಕನ್ಫ್ಯೂಷನ್. 1000 ಆಪ್ಷನ್ಸ್ ಇದ್ದಾಗ ಇವತ್ತೇನೋ ಒಂದು ಚೂಸ್ ಮಾಡ್ತೀನಿ, ನಾಳೆ ಆಗೋಷ್ಟೊತ್ತಿಗೆ ಇನ್ನೊಂದು ದಿನ ಚೆನ್ನಾಗಿ ಕಾಣಿಸುತ್ತೆ, ಇದನ್ನ ಬಿಡ್ತೀನಿ ಅದನ್ನ ಮಾಡ್ತೀನಿ. ಈ ಕಡಿಮೆ ಆಪ್ಷನ್ಸ್ ಇದ್ದಾಗ ನಮ್ಮ ಕಾಲದಲ್ಲಿ ಏನು ಒಂದನ್ನು ಸೆಲೆಕ್ಟ್ ಮಾಡಬೇಕು ಅದನ್ನೇ ಮಾಡ್ತಾ ಇರ್ತೀವಿ. ನಮಗೆ 1000 ಕಾಣಿಸೋದಿಲ್ಲ ಬೆಳಗಾಗಿದ್ದು. ಸೊ ಇದು ಕೂಡ ಮೈಂಡನ್ನು ಡೀಪ್ ಆಗಿ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಸೊ ಇದನ್ನ ಬಿಟ್ಬಿಡಿ, ಲೆಟ್ ಅಸ್ ಲೀವ್ ದಿಸ್. ಆ ಪ್ರಾಬ್ಲಮ್ ಅನ್ನ, ಈಗ ಒಂದು ಟ್ಯಾಪಲ್ಲಿ ನೀರು ಬರ್ತಾ ಇಲ್ಲ, ಅದು ಪ್ರಾಬ್ಲಮ್. ಟ್ಯಾಪನ್ನು ಜಗ್ಗೋದು ಬೇಡ. ಆ ಪೈಪ್ಲೈನ್ ಎಲ್ಲಿದೆ ಅಲ್ಲಿವರೆಗೂ ಒಂದು ರೂಟ್ಗೆ ಹೋಗ್ಬಿಟ್ಟು ಏನನ್ನ ನಾವು ರಿಪೇರಿ ಮಾಡ್ಬೋದು ಅಂತ ನೋಡೋಣ. 4 ಅಂಶಗಳು ಅಂತ ಯೋಚನೆ ಮಾಡೋಣ. ಒಂದು, ಆಹಾರ ನಮ್ಮ ಶರೀರವನ್ನ ಮತ್ತೆ ಮನಸ್ಸನ್ನ ಸುಸ್ಥಿತಿಯಲ್ಲಿ ಇಡೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ವಿಹಾರ ನಮ್ಮ ಚಟುವಟಿಕೆಗಳು, ವ್ಯಾಯಾಮ, ಆಟ. ನಿದ್ರೆ ನಮ್ಮ ಮನಸ್ಸಿನ ಒತ್ತಡಗಳನ್ನ ಕ್ಲಿಯರ್ ಮಾಡೋದಕ್ಕೆ ನಿದ್ರೆ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ವಿದ್ಯೆ, ಶಿಕ್ಷಣ ಆಗ್ಬೋದು, ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡೋದಾಗ್ಬೋದು, ಅವ್ರ ಹಾಬಿ ಕ್ಲಾಸಸ್ ಇರ್ಬೋದು, ಅದೆಲ್ಲನೂ ವಿದ್ಯೆನಲ್ಲಿ ಬರುತ್ತೆ. ಇವತ್ತಿನ ಕಾಲದಲ್ಲಿ ಮಕ್ಕಳನ್ನ ಬಿಡಿ, ಸಾಧಾರಣವಾಗಿ ನಾವು ಜನಗಳನ್ನ ನೋಡಿದ್ರೆ, ಪೋಷಕರಾಗ್ಲಿ ಅಥವಾ ದೊಡ್ಡವರಾಗ್ಲಿ ಯಾರೇ ಇರಲಿ, ಆಹಾರ, ವಿಹಾರ, ನಿದ್ರೆ, ಈ 3 ಯಾರದ್ದು ಸರಿಯಾಗಿದೆ ಅಲ್ವಾ? ಯಾರ್ದು ಸರಿ ಇಲ್ಲ. ಎಲ್ಲರೂ ಗಲೀಜು ತಿಂತಾರೆ ಅಲ್ವಾ? ಒಂದು ಸರಿಯಾದ ವ್ಯಾಯಾಮ ಇಲ್ಲ, ಶರೀರವನ್ನು ಸುಸ್ಥಿತಿಯಲ್ಲಿ ಇಡೋದಕ್ಕೆ ಕೆಟ್ಟ ಅಭ್ಯಾಸಗಳನ್ನು ಮಾಡ್ಕೊಂಡಿರ್ತಾರೆ. ವ್ಯಾಯಾಮ ಇಲ್ಲ, ಆಟ ಇಲ್ಲ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ನಿದ್ರೆ ಸರಿಯಾಗಿ ಮಾಡೋದು, ಯಾವಾಗಂದ್ರವಾಗ ಮಲಗೋದು, ಯಾವಾಗಂದ್ರವಾಗ ಹೇಳೋದು. ಈ 3ನ್ನ ಫಿಕ್ಸ್ ಮಾಡಿದ್ರೆ ಮ್ಯಾಜಿಕಲಿ ಲೈಫಲ್ಲಿ ಎಷ್ಟೋ ಪ್ರಾಬ್ಲಮ್ಗಳು ಆಟೋಮ್ಯಾಟಿಕ್ ಆಗಿ ಸಾರ್ಟ್ ಔಟ್ ಆಗುತ್ತೆ. ಮನುಷ್ಯನ ಸ್ವಭಾವ ಸರಿಯಾದ ದಿಕ್ಕಿನಲ್ಲಿ ನಡೆಯೋದು, ಸಕ್ಸಸ್ಫುಲ್ ಆಗೋದು, ಸರಿಯಾಗಿ ಜೀವನ ಮಾಡೋದು ನ್ಯಾಚುರಲ್ ಮನುಷ್ಯನಿಗೆ. ತಪ್ಪುಗಳನ್ನ ಮಾಡಬೇಕು ಅಂತಂದ್ರೆ, ಫೇಲ್ಯೂರ್ ಆಗಬೇಕು ಅಂತಂದ್ರೆ ಬೇಕಾದಷ್ಟು ತಪ್ಪುಗಳನ್ನು ಮಾಡಬೇಕು. ಕಷ್ಟ ಫೇಲ್ಯೂರ್ ಆಗೋದು. ವಾಟ್ ಪೀಪಲ್ ಆರ್ ಡೂಯಿಂಗ್ ಕಾಮನ್ಲಿ ಈಸ್ ಈಸಿ, ಡಿಫಿಕಲ್ಟ್ ಥಿಂಗ್. ಫೇಲ್ ಆಗೋದು ಕಷ್ಟ, ಸಕ್ಸಸ್ಫುಲ್ ಆಗೋದು ಮನುಷ್ಯನಿಗೆ ಸಹಜ ಗುಣ. ಅದು ಈಗ ನಾವು ಹೇಳ್ತೀವಲ್ಲ, ನೀವು ಹುಟ್ಟಿದ ಮಗು, ಆ ಹುಟ್ಟದಾಗಿಂದ ಪ್ರೋಗ್ರೆಸ್ ಯಾವ ಕಡೆಗೆ ನಮ್ಮದು? ನ್ಯಾಚುರಲಿ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಮೋಕ್ಷ. ಮೋಕ್ಷದ ಕಡೆಗೆ ಹೋಗುವಂತ ನ್ಯಾಚುರಲ್ ಡೈರೆಕ್ಷನ್ ಅಲ್ಲಿ ನಾವು ಇಷ್ಟೆಲ್ಲ ಕಾಂಪ್ಲಿಕೇಶನ್ ಮಾಡ್ಕೊಂಡ್ಬಿಟ್ಟಿದೀವಿ. ಆಹಾರ, ವಿಹಾರ, ನಿದ್ರೆ ಫಿಕ್ಸ್ ಮಾಡಿ ಮಕ್ಕಳನ್ನ ಮಾತ್ರ ತಿದ್ದು ಬಿಡ್ತೀವಿ ಅಂತಲ್ಲ. ಈಗ ಮೊಬೈಲ್ ಅಡಿಕ್ಷನ್ ಮಕ್ಕಳಿಗಿಂತ ಜಾಸ್ತಿ ಅವ್ರ ಪೇರೆಂಟ್ಸ್ಗೆ ಇರುತ್ತೆ, ಹೌದಲ್ಲ? ಪ್ರಾಮಾಣಿಕವಾಗಿ ನೋಡೋಣ ಪ್ರಾಬ್ಲಮ್ನ. ಮಕ್ಕಳನ್ನ ಪ್ರಾಬ್ಲಮ್ ಅಂತ ಹೇಳೋದು ಬೇಡ, ಮಕ್ಕಳಲ್ಲ ಪ್ರಾಬ್ಲಮ್. ಮಕ್ಕಳಲ್ಲಿ ನಾವು ಯಾವ್ದನ್ನ ಪ್ರಾಬ್ಲಮ್ ಅಂತ ಹೇಳ್ತಿದೀವೋ ಅವ್ರ ಅಪ್ಪ ಅಮ್ಮನಲ್ಲೂ ಅದೇ ಪ್ರಾಬ್ಲಮ್. ಅಪ್ಪ ಅಮ್ಮ ತನಗೆ ಅದನ್ನ ಫಿಕ್ಸ್ ಮಾಡ್ಕೊಳಕ್ ಆಗೋದಿಲ್ಲ. ನನಗೇನು ಓದೋದಿದ್ಯಾ, ನಾನು ನೋಡ್ತೀನಿ ಮೊಬೈಲು. ಇದು ಓದೋದಿಲ್ವೋ ಅನ್ನೋದಲ್ಲ ಪ್ರಶ್ನೆ. ಮೊಬೈಲನ್ನು ನಿಭಾಯಿಸಕ್ಕೆ ಬೇಕಾಗಿರುವಂಥ ಶಕ್ತಿ ಇದೆಯೋ ಇಲ್ವೋ ಅನ್ನೋದು. ಮಗುವಿನಲ್ಲಿ ಆ ಶಕ್ತಿಯನ್ನು ನೀವು ನಿರೀಕ್ಷೆ ಮಾಡ್ತಿದ್ದೀರಾ, ನಿಮ್ಮಲ್ಲೇ ಆ ಶಕ್ತಿ ಇಲ್ಲ ಅಂತಂದ್ರೆ ಮಗುನಲ್ಲಿ ಹೆಂಗೆ ನಿರೀಕ್ಷೆ ಮಾಡ್ತೀರಾ? ಅದೆಲ್ಲದು ಫಿಕ್ಸ್ ಆಗಬೇಕು ಅಂತಂದ್ರೆ ಆಹಾರ, ವಿಹಾರ, ನಿದ್ರೆ ಫಿಕ್ಸ್ ಆಗಬೇಕು. ಈ 3 ಫಿಕ್ಸ್ ಆಗಲೇಬೇಕು. ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳಿ. ಪ್ರತಿನಿತ್ಯ ನಿಮ್ಮ ಶರೀರಕ್ಕೋಸ್ಕರ ಒಂದು ವ್ಯಾಯಾಮ ಮಾಡೋದು, ಒಂದು ಅರ್ಧ ಗಂಟೆ ಆಟ ಆಡೋ, ಹೋಗಿ ಮಕ್ಕಳನ್ನು ಕರ್ಕೊಂಡು ಹೋಗಿ ವಾಕಿಂಗು, ಆಟಾಡಿ. ಯಾರು ಬೇಡ ಅಂತಾರೆ? ಅದಕ್ಕೆ ದುಡ್ಡು ಖರ್ಚಾಗಲ್ಲ. ಜಿಮ್ಗಳಿಗೆ ಹೋಗೋಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ಜಿಮ್ಗಳಿಗೆ ಹೋಗೋದಕ್ಕೆ ಟೈಮ್ ಸಾಕಾಗ್ತಿಲ್ಲ. ಮನೆಯಿಂದ ಸುಮ್ಮನೆ ಒಂದು 4 ರೌಂಡ್ ಬೀದಿ ಮೇಲೆ ವಾಕ್ ಮಾಡೋದಕ್ಕೆ ಟೈಮ್ ಇದೆ. ಮನೆ ಕೆಲಸ ಮಾಡಿ. ಮನೆ ಕೆಲಸದವ್ರು ಬಂದಿಲ್ಲ ಅಂತಂದ್ರೆ ಮನೆಯಲ್ಲಿ ಎಲ್ಲ ಕೆಲಸ ಹಂಗೆ ಬಿದ್ದಿರುತ್ತೆ. ಫಿಸಿಕಲ್ ಟಾಸ್ಕ್ ತಾನೆ. ಕಸ ಗುಡಿಸಿ, ನೆಲ ಒರೆಸಿ, ಬಟ್ಟೆ ಮಡಿಸಿಡಿ, ಎಲ್ಲ ನೀವು ಮನೆ ಕೆಲಸ ಮಾಡಿ.